ಅನಿರುದ್, ಹಾ ನಂಗೆ ನಿನಗೆ ನಂಗೆ ಹೇಳು ಪುಣ್ಯ. ನಮ್ಮಮ್ಮ ಬೇಕು. ನನಗೆ ಅಮ್ಮ ಬೇಕು ಅನಿಸ್ತಿದೆ. ಅಮ್ಮ ನಮಗೋಸ್ಕರನೇ ಅಲ್ವಾ ಪೂಜೆ ಎಲ್ಲ ಮಾಡ್ತಾ ಇರೋದು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೀನಮ್ಮ ಇಲ್ಲಿ ನೋಡು, ಈ ಪುಟ್ಟು ಹೋಟೆಲ್ ಹುಡ್ತಾರೆ. ನೀನು ಯೋಚನೆ ಮಾಡಬೇಡ. ಏನ್ ಹಾಗೆ ನೋಡ್ತಿದ್ಯಾ? ಮುದ್ದು ಕೊಡ್ಬೇಕು ಅನ್ನಿಸ್ತಿದೆ. ಹಾ, ಮುದ್ ಬಂದ್ರೆ ಮುದ್ ಕೊಡು. ಒಂದು ಮುತ್ತಿಗೆ ನಿಲ್ಸಲ್ಲ ನಾನು. ನನ್ನೇ ಆಡ್ಕೋತೀಯಾ? ನನ್ನೇ ಆಡ್ಕೋತೀಯಾ? ಅರವಿಂದ, ಅರವಿಂದ. ಯಜಮಾನ್ರೆ, ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಏನಾದ್ರೂ ಕೆಲ್ಸ ಆಯ್ತಾ? ಗರುಡ ಹಾರ ಇಟ್ಟಿದ್ದ ಪೆಟ್ಟಿಗೆ ಎಲ್ಲಿದೆ ಅಂತ ಕಾಣ್ತಿಲ್ಲ. ಇದೇ ಸರಿಯಾದ ಸಮಯ. ಯಜಮಾನ್ರನ್ನ ಮಾಯನ್ ರೂಮಿಗೆ ಕಳ್ಸಿದ್ರೆ ಮಾಯಾ ನಾಗಕನ್ಯೆ ಅಂತ ಗೊತ್ತಾಗೋ ಏನಾದ್ರೂ ಸಾಕ್ಷಿಗಳು ಸಿಗ್ಬೋದು. ತುಂಬಾ ಹಳೇದು, ಚಿಕ್ಕ ಪೆಟ್ಟಿಗೆ. ಅದೇ ಅಲ್ವಾ ಯಜಮಾನ್ರೆ? ಅದೇ ಎಲ್ಲಿದೆ? ಮಾಯಾ ರೂಮಲ್ಲಿ ನೋಡ್ದೆ ಅನ್ಸುತ್ತೆ. ಹೌದು, ಮಾಯನ್ ರೂಮಲ್ಲೇ ಇದೆ. ಎಷ್ಟು ಚಿಕ್ಕ ಅನುಮಾನ ಬಂದ್ರು ಯಜಮಾನ್ರು ಬಿಡಲ್ಲ, ಸಿಗಬೇಕು. ಮಾಯಾ ನಾಗಕನ್ಯೆ ಅಂತ ಗೊತ್ತಾಗೋ ಒಂದು ಸಾಕ್ಷಿ ಇದ್ರೆ ಸಾಕು. ಮಾಯಾ, ಮಾಯಾ. ನನ್ನ ರೂಮಲ್ಲಿ ಏನ್ ಹುಡುಕ್ತಿದ್ದಾರೆ? ನನ್ ಮೇಲೆ ಅನುಮಾನ ಬಂದಿದ್ಯಾ? ಇವಾಗೇನಾದ್ರೂ ಆ ಚೈನ್ ವರ್ಮಾ ಕೈಲಿ ಸಿಕ್ಕಿದ್ರೆ ನನ್ ಮೇಲೆ ಅನುಮಾನ ಬರೋ ಅವಕಾಶ ಇದೆ. ಇವಾಗ ಏನ್ ಮಾಡೋದು? ವರ್ಮನ್ನ ಹೇಗ್ ತಡೆಯೋದು?
ಮಾಯಾ ಕೋಣೆಯಲ್ಲೂ ಇಲ್ಲ. ಈ ಅರವಿಂದ ಎಲ್ಲಿಟ್ಟಿದ್ದಾಳೋ ಏನೋ. ಅರವಿಂದ, ಅರವಿಂದ! ನನ್ ಜೊತೆನೆ ಆಟ ಶುರು ಮಾಡಿದ್ಯಾ? ನಾನ್ ಆಟ ಆಡಿದ್ರೆ ಹೇಗಿರುತ್ತೆ ಅಂತ ಇವಾಗ ತೋರಿಸ್ತೀನಿ ಪುಣ್ಯ. ಈ ಪುಣ್ಯಕ್ ಫುಲ್ ಸ್ಟಾಪ್ ಇಡ್ಲಿಲ್ಲ ಅಂದ್ರೆ ನನಗ್ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಾಳೆ. ಈ ದಡ್ಡಿನ ಆ ಪುಣ್ಯ ಮೇಲ್ ಎತ್ ಕಟ್ಟಿದ್ರೆ ಯಾವ್ದಾದ್ರೂ ಒಂದ್ ದಾರಿ ಸಿಕ್ಕೇ ಸಿಗತ್ತೆ. ಪರ್ಣಿಕಾ, ಭಾವ, ನಿನ್ನ ಹತ್ರ ಮಾತಾಡ್ಬೇಕು ಪರ್ಣಿಕಾ. ಏನ್ ಹೇಳು ಭಾವ? ಇಲ್ಲಿವರೆಗೂ ನೀನ್ ಚಿಕ್ಕ ಹುಡುಗಿ, ನಿಂಗೇನೂ ಗೊತ್ತಿಲ್ಲದೆ ನನ್ನ ಪ್ರೀತಿಸ್ತಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ಅವತ್ತು ಫಸ್ಟ್ ನೈಟ್ ದಿನ ನೀನು ಹೇಳಿದ್ದನ್ನ ಕೇಳಿದ್ಮೇಲೆ ನಂಗೆ ಅರ್ಥ ಆಯ್ತು. ಆ ಮಾತನ್ನ ನೀನು ಬರೀ ನೋವಿಂದ ಹೇಳ್ತಾ ಇದೆಯಾ ಅನಿಸ್ಲಿಲ್ಲ, ಮನಸ್ಫೂರ್ತಿ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳಿದೆ ಅನ್ನಿಸ್ತು. ಐ ಆಮ್ ಸೋ ಸಾರಿ ಪರ್ಣಿಕಾ. ಭಾವ, ನಾನು ಯಾವತ್ತೂ ನಿನ್ ಕಡೆಯಿಂದ ಸಾರಿ, ಥ್ಯಾಂಕ್ ಯು ಎಕ್ಸ್ಪೆಕ್ಟ್ ಮಾಡಿಲ್ಲ. ಪ್ರೀತಿಯಿಂದ ಮಾತಾಡೋ 4 ಮಾತು ಸಾಕು ಅನ್ಕೊಂಡಿದ್ದೀನಿ. ಈಗ್ಲೂ ಪ್ರತಿ ಕ್ಷಣನೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತೀನಿ ಭಾವ. ಆದ್ರೆ ಭಾವ, ನನ್ ಪಾಲಿಗದು ಯಾವತ್ತೂ ಸಿಕ್ಕಿಲ್ಲ. ನಿಜವಾಗ್ಲೂ ನನಗೆ ನೀನು ಅರ್ಥನೇ ಆಗಲಿಲ್ಲ ಪರ್ಣಿಕಾ. ನಿನ್ನ ನಾನು ಯಾವತ್ತೂ ಆ ಫೀಲ್ಡಲ್ಲಿ ನೋಡೇ ಇರಲಿಲ್ಲ, ಅದಕ್ಕೆ ನೀನು ನನಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಆದರೆ ಇವಾಗ ಪ್ರತಿ ಕ್ಷಣನೂ ನಿನಗೆ ಅನ್ಯಾಯ ಮಾಡ್ದೆ ಅಂತ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಇವಾಗಾದ್ರೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ಥ್ಯಾಂಕ್ ಯು ಭಾವ. ಪರ್ಣಿಕಾ, ಇಲ್ಲಿ ಯಾರಾದರೂ ನೋಡ್ಬೋದು. ಪುಣ್ಯ ಅಮ್ಮನ ಜೊತೆ ಮಲ್ಕೊಂಡಿದ್ದಾಳೆ. ನಾನು ಬೇರೆ ನಿನ್ನ ಹತ್ರ ತುಂಬ ಮಾತಾಡಬೇಕು. ನಿಂಗೋಸ್ಕರ ಹೊರಗಡೆ ಗಾರ್ಡನಲ್ಲಿ ಕಾಯ್ತಾ ಇರ್ತೀನಿ. ನೀನು ಬರ್ತೀಯ ಅಲ್ವಾ?
ಸರಿ ಭಾವ. ಇವಾಗ ಕತೆಲ್ ಸ್ವಲ್ಪ ಮಜಾ ಇರುತ್ತೆ. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ಭಾವ ನನ್ ಜೊತೆ ಪ್ರೀತಿಲ್ ಮಾತಾಡಿದಾನೆ. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರೋ ತರ ನೋಡ್ಕೋ ಪ್ಲೀಸ್. ಏ ಬಿಡು. ನೀನಂದ್ರೆ ನನಗ್ ಪ್ರಾಣ. ಪರ್ಣಿಕಾ, ಏನಿದು? ಏನ್ ಮಾಡ್ತಾ ಇದೀಯಾ? ಪರ್ಣಿಕಾ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏಯ್, ಜಾಸ್ತಿ ಮಾತಾಡ್ಬೇಡ. ನಮ್ಮಿಬ್ರು ಮಧ್ಯ ಬಂದ್ರೆ ಸಾಯಿಸ್ಬಿಡ್ತೀನಿ. ನಮ್ ಗಂಡ ಹೆಂಡತಿರ್ ಮಧ್ಯ ಬಂದಿರೋದ್ ನೀನು. ನನಗೆ ಮಾತಾಡ್ಬೇಡ ಅಂತ ಹೇಳ್ತೀರ್ಯಾ? ನನ್ ಭಾವ ಅಂದ್ರೆ ನನಗ್ ಪ್ರಾಣ. ನನ್ ಭಾವಂಗೂ ನಾನು ಅಂದ್ರೆ ಇಷ್ಟ. ನಿನ್ ಮೋಡಿ ಮಾತುಗಳನ್ನೆಲ್ಲ ಕೇಳಿ ನನ್ನನ್ನು ಮರ್ತು ಹೋಗಿ ನಿನ್ನ ಮದ್ವೆ ಮಾಡ್ಕೊಂಡಿದ್ದಾನೆ. ಒಳ್ಳೆ ಹುಚ್ಚಿ ತರ ಮಾತಾಡ್ಬೇಡ ಪರ್ಣಿಕಾ. ಚಿಕ್ಕ ಹುಡುಗಿ ಅಂತ ಏನೋ ಸಹಿಸ್ಕೊಂಡಿದ್ರೆ ಹದ್ದು ಮೀರಿ ಮಾತಾಡ್ತಿದ್ಯಾ. ಹದ್ದು ಮೀರೋದು ಮಾತ್ರ ಅಲ್ಲ ಕಣೆ, ನನ್ ಭಾವಂಗೋಸ್ಕರ ಪ್ರಾಣ ಕೊಡ್ತೀನಿ. ಅವಶ್ಯಕತೆ ಬಂದ್ರೆ ಪ್ರಾಣ ಬೇಕಿದ್ರೂ ತೆಗಿತೀನಿ. ಪರ್ಣಿಕಾ, ಸ್ವಲ್ಪ ಬಾಯಿ ಮುಚ್ತೀಯಾ? ನನ್ ಮನ್ಸಲ್ಲಿ ಪುಣ್ಯ ಇರ್ಬೇಕಾದ್ರೆ ನೀನ್ ಹೇಗಿರ್ತೀಯ? ಇಷ್ಟು ದಿನ ಸರಿಯಾಗಿ ಇದೆಯಲ್ಲ, ಮತ್ತೆ ಏನಾಯ್ತು ನಿಂಗೆ? ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ಛೇ, ಅರ್ಥ ಆಯ್ತು ಅಲ್ವಾ? ಅನಿರುದ್ಧ್ ನಿನ್ನ ಯಾವತ್ತೂ ಪ್ರೀತಿಸಿಲ್ಲ. ಅವನಿಗೆ ನಿನ್ ಮೇಲಿರೋದು ಕರುಣೆ ಅಷ್ಟೇ. ಹೀಗೆಲ್ಲ ಮಾತಾಡಿ ಅದನ್ನು ಕಳ್ಕೋಬೇಡ. ಇಲ್ಲ, ನೀನಿದ್ಯಾ ಅಂತ ಭಾವ ಮಾತು ಬದಲಾಯಿಸ್ತಿದ್ದಾನೆ. ಇದಕ್ಕೂ ಮೊದ್ಲು ನಾನಂದ್ರೆ ಎಷ್ಟಿಷ್ಟ ಅಂತ ಹೇಳ್ದ. ಪ್ರೀತಿಯಿಂದ ಮಾತಾಡಿಸ್ದ. ಇಲ್ಲಿ ವೇಟ್ ಮಾಡ್ತಿರ್ತೀನಿ, ಇಲ್ಲಿ ಬಾ ಅಂತ ಹೇಳ್ದ. ಏನ್ ಮಂತ್ರ ಹಾಕಿ ನನ್ ಭಾವನ ವಶಪಡಿಸ್ಕೊಂಡಿದ್ಯೆ? ಓಹೋ, ಇದೆಲ್ಲ ನಿನ್ ಕೆಲ್ಸನಾ? ನೋಡ್ ಪರ್ಣಿಕಾ, ಪದೇ ಪದೇ ಅನಿರುದ್ಧ್ ಬಗ್ಗೆ ಯೋಚನೆ ಮಾಡಿ ಆ ಥರ ಆಗೋಗಿದ್ಯಾ. ನಡೆದಿರೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ನಿನ್ ಮನ್ಸ್ ಹಾಳು ಮಾಡ್ಕೋಬೇಡ. ಮುಂದೆ ನಿನಗ್ ಒಳ್ಳೆ ಜೀವನ ಸಿಗತ್ತೆ. ಏಯ್, ನಿಲ್ಸೆ. ಭಾವನೆ ನನ್ ಜೀವನ ಅಂದ್ಮೇಲೆ ಭಾವ ಇಲ್ದೇ ಇರೋ ಜೀವನ ಒಳ್ಳೆ ಜೀವನ ಹೇಗಾಗತ್ತೆ? ನನಗಿನ್ನೂ ನಂಬಿಕೆ ಇದೆ. ನನ್ ಭಾವ ನನಗ್ ಸಿಗ್ತಾನೆ. ಅಲ್ಲಿವರೆಗೂ ನಾನು ಕಾಯ್ತಾನೆ ಇರ್ತೀನಿ. ನಿನ್ ಮಾಯೆಗಳಿಗೆ ಹೇಗಾದ್ರೂ ತಡೆ ಹಾಕ್ಬೇಕು. ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ.
ತಾಯಿ ದುರ್ಗಮ್ಮ ನುಡಿತವಳೆ, ತಾಯಿ ಚಾಮುಂಡಿ ನುಡಿತವಳೆ. ಆ ಬೆಟ್ಟದ ತಾಯಿ ಸಾಕ್ಷಿಯಾಗಿ ನಡೆದಿರೋದು ಮುಂದೆ ನಡೆಯೋದು ಹೇಳ್ತೀನಿ ತಾಯಿ. ಈ ಮನೆಗೆ ಹಿಡ್ದಿರೋ ಪೀಡೆಗಳು ಹೋಗೋದಕ್ಕೆ ಮಾರ್ಗ ಹೇಳ್ತೀನಿ ತಾಯಿ. ನನ್ನ ನುಡಿ ಖಂಡಿತ ತಪ್ಪಾಗೋದಿಲ್ಲ ತಾಯಿ. ಅಮ್ಮ ಪುಣ್ಯ, ಒಂದ್ಸಲ ಬುಡ್ಬುಡ್ಕೆ ಅವ್ನು ಏನ್ ಹೇಳ್ತಾನೆ ಕೇಳಣ್ವಾ? ನಿಮ್ಮಿಷ್ಟ ಅಮ್ಮ. ಬಾ. ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ ತಾಯಿ. ಆಹಾ, ನಿಮ್ ಸೊಸೆನ ನೋಡ್ತಿದ್ರೆ ಅಮ್ಮ, ಆ ತಾಯಿ ದುರ್ಗಾ ತಾಯಿ ನೋಡ್ದಾಗ ಅನ್ನಿಸ್ತಿದೆ ತಾಯಿ. ಮನ್ಸಲ್ಲಿ ಎಷ್ಟೋ ನೋವಿದ್ರು ಕೂಡ ಮುಖದಲ್ಲಿ ತೋರ್ಸೋದಿಲ್ಲ ಬಂಗಾರದಂತ ತಾಯಿ. ಸ್ವಾಮಿ ಒಳಗ್ ಬನ್ನಿ. ಹೊಸಲ್ ದಾಟಿ ಒಳಗ್ ಬಂದ್ರೆ ಆ ತಾಯಿ ನನ್ನ ಬಾಯಿಯಿಂದ ನುಡಿಯೋದಿಲ್ಲ ತಾಯಿ. ನಮ್ ಸೊಸೆಗೆ ಭವಿಷ್ಯ ಹೇಳಿ ಸ್ವಾಮಿ. ಈ ಮನೇಲಿ ಎಲ್ಲ ಅಪಶಕುನ ನಡೀತಾ ಇದೆ, ಅದನ್ನ ನಿಲ್ಸೋ ದಾರಿನ ಹೇಳಿ ಸ್ವಾಮಿ. ಆಹಾ, ಕಾರಣ ಜನ್ಮದ ಜಾತಕ ತಾಯಿ ನಿಂದು. ಎಂತ ಕಷ್ಟ ಬಂದ್ರೂ ಅದನ್ನ ಎದುರಿಸ್ತೀಯಾ? ತಾಯಿ ಪ್ರೀತಿನ ಚಿಕ್ಕನ್ನಲ್ಲೇ ಕಳ್ಕೊಂಡೆ. ಯಾವಾಗ್ಲೂ ನೀನು ಕಷ್ಟಗಳನ್ನ ಎದುರಿಸ್ಕೊಂಡು ಕಣ್ಣೀರಲ್ಲೇ ಕೈ ತೊಳ್ತಿದ್ಯಾ ತಾಯಿ. ಮನೆಯಲ್ಲಿರೋ ಕಲಹಗಳು ಹೋಗ್ಬೇಕಂದ್ರು, ನೀನ್ ಹಾಕೋ ಕಣ್ಣೀರ್ ದೂರ ಆಗ್ಬೇಕು ಅಂದ್ರೆ, ಎರಡು ಊರುಗಳು ಶಾಂತವಾಗಿ ಇರಬೇಕು ಅಂದ್ರೆ, ನಿನ್ನ ಹೊಟ್ಟೆಯಲ್ಲಿ ಮಹಾಲಕ್ಷ್ಮಿ ಅಂತ ಮಗು ಹುಟ್ಟಬೇಕು ತಾಯಿ. ನೀವೇನ್ ಹೇಳ್ತಾ ಇದ್ದೀರಾ? ಇದು ನಾನ್ ಹೇಳ್ತಿಲ್ಲ, ಆ ತಾಯಿ ನುಡಿತವಳೆ. ಆ ತಾಯಿಯಲ್ಲಿ ಐಕ್ಯ ಆಗಿರೋ ನಿನ್ನ ತಾಯಿ ಈ ಭೂಮಿ ಮೇಲೆ ಕಾಲಿಟ್ರೇನೆ ಈ ಸಮಸ್ಯೆಗೆ ಪರಿಹಾರ ಸಿಗೋದು ತಾಯಿ. ನೋಡಮ್ಮ ತಾಯಿ, ನಿನ್ನ ಮಗನಿಗೆ ಮತ್ತೆ ಸೊಸೆಗೆ ಮಾಡ್ಬೇಕಾಗಿರೋ ಕಾರ್ಯನ ಮಾಡು. ಈ ಊರನ್ನ ದಾಟಿದ್ರೇನೆ ಆ ಕಾರ್ಯ ಆಗೋದು. ಮೊದ್ಲು ಆ ಕಾರ್ಯನ ಮುಗಿಸು. ಹಾಗೆ ಆಗ್ಲಿ ಸ್ವಾಮಿ. ನಾನಿನ್ ಹೊರಡ್ತೀನಿ ತಾಯಿ. ಇರಿ ಸ್ವಾಮಿ, ದಾನ ಕೊಡ್ತೀನಿ. ಅಮ್ಮ, ಅಮ್ಮ, ತಗೊಳಮ್ಮ. ಬರ್ತಿದ್ದೇನೆ ಕಂದ. ತಾಳಿ ಏನಾಯ್ತು ತಾಯಿ? ಮೊದಲೇ ನಿನ್ ತಾಳಿ ಮೇಲೆ ಯಾರಿಗೋ ಕಣ್ಣು ಬಿದ್ದಿದೆ ತಾಯಿ. ಸ್ನಾನ ಮಾಡ್ಬೇಕಾದ್ರೂ ತಾಳಿ ತೆಗಿಬೇಡ ತಾಯಿ. ಹಾಗೆ ಆಗ್ಲಿ ಸ್ವಾಮಿ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ.